बोलो भारत माता की जय। बोलो भारत माता की जय। सहकार पक्षಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಇವತ್ತಿನ ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಈ ಭಾಗದ ಜನಪ್ರಿಯ ನಾಯಕರು ಮುತ್ಸದ್ದಿಗಳು ಮಾರ್ಗದರ್ಶಕರಾಗಿರುವ ಮಾಜಿ ಮಂತ್ರಿಯವರಾಗಿರುವ ರಾಜಶೇಖರ್ ಬಿ ಪಾಟೀಲ್ ಜಿ ಅವರೇ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಮೀನುಗಾರಿಕೆ ಅಭಿವೃದ್ಧಿ ಅಧ್ಯಕ್ಷರಾಗಿರುವ ಮಾಲಾ ಬಿ ನಾರಾಯಣ ಅವರೇ, ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರುವ ಹಾಗೂ ನಮ್ಮ ಹಿರಿಯರು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ವೀರೇಂದ್ರ ಪಾಟೀಲ್ ಜಿ ಅವರೇ, ಈ ಬೀದರ್ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವ ಅಭಿಷೇಕ್ ಆರ್ ಪಾಟೀಲ್ ಜಿ ಅವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿರುವ ಅಬ್ದುಲ್ ಮನ್ನಾನ್ ಜಿ ಅವರೇ, ನಮ್ಮ ಉನಿ ಮತ್ತು ಇಬ್ಬರು ಮುಖಂಡರಾಗಿರುವ ಕವಿರಾಜ್ ಅವರೇ ಹಾಗೂ ಯಾಯಾ ಪಾಷಾ ಅವರೇ, ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಕೂತಿರುವ ನನ್ನ ಎಲ್ಲ ಪಂಚ ಸದಸ್ಯರೇ, ನನ್ನ ಎಲ್ಲ ಬಸವ ಕಲ್ಯಾಣದ ಹಿರಿಯ ನಾಗರಿಕರೇ ಹಾಗೂ ನನ್ನ ಕಾಂಗ್ರೆಸ್ಸಿನ ಎಲ್ಲ ಪಕ್ಷದ ಮುಂಚೂಣಿ ಘಟಕದ ಸದಸ್ಯರೇ, ಅಧ್ಯಕ್ಷರೇ, ನನ್ನ ಆತ್ಮೀಯ ಬಂಧುಗಳೇ, ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇವತ್ತು ತಾವೆಲ್ಲ ಭವ್ಯ ಮೆರವಣಿಗೆಯಿಂದ ಬಸವ ಕಲ್ಯಾಣದಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಅಭಿನಂದನಾ ಸಮಾರಂಭವನ್ನು ತಾವೆಲ್ಲ ಹಮ್ಮಿಕೊಂಡಿದ್ರಿ. ಅದಕ್ಕೆ ನಾನು ಬಹಳಷ್ಟು ಖುಷಿ ಆಗ್ತಾ ಇದ್ದೇವೆ. ಯಾಕಂದ್ರೆ ಇತಿಹಾಸದಲ್ಲಿ ಇಷ್ಟು ಜನ ಏನ್ ಬೈಕ್ ರ್ಯಾಲಿಯಿಂದ ಏನ್ ಯಾಯಾ ಭಾಷೆಯವರು, ಕವಿರಾಜ್ ಅವರ ಎಲ್ಲರ ಮಾರ್ಗದರ್ಶನದಿಂದ ಎಲ್ಲ ಯುವಕರು ಹಿರಿಯರು ತಾವೆಲ್ಲ ಇಲ್ಲಿ ಬಂದಿದ್ರಿ. ತಾವು ಇವತ್ತು 8ನೇ ತಾರೀಕು ಇವತ್ತೇ ನನ್ನ ರಾಜ್ಯದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನೋಡಪ್ಪ ನೀನು ಕಾಂಗ್ರೆಸ್ ಪಕ್ಷದ ಸಹಕಾರ ಕ್ಷೇತ್ರದ ರಾಜ್ಯ ಅಧ್ಯಕ್ಷನಾಗಿದೆಯಾ, ನಾವು ಏನೇ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕೆಲಸಗಳನ್ನು ಕಾರ್ಯಗಳನ್ನು ಏನೇ ಮಾಡಬೇಕಾದ್ರೂ ಕೂಡ ಬಸವ ಕಲ್ಯಾಣದಿಂದಲೇ ನಾವು ಚಾಲನೆಯನ್ನು ಕೊಡ್ತಾ ಇದ್ವಿ. ಅದಕ್ಕೆ ನೀನು ಕೂಡ ಬಸವ ಕಲ್ಯಾಣಕ್ಕೆ ಹೋಗಿ ಬಸವ ಕಲ್ಯಾಣದ ಪುಣ್ಯಭೂಮಿ, ಕರ್ಮಭೂಮಿ, ಅನುಭವ ಮಂಟಪದ ಈ ದೇವಸ್ಥಾನದ ದರ್ಶನಗಳು ಪಡ್ಕೊಂಡು ನೀನು ಇಡೀ ಕರ್ನಾಟಕದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಹೋಬಳಿ ಮಟ್ಟದಲ್ಲಿ ಈ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪಕ್ಷದ ಯಾವುದೇ ಈ ಸೊಸೈಟಿಗಳು ಇರ್ಬೋದು, VSSM ಸೊಸೈಟಿ ಇರ್ಬೋದು, ನಮ್ಮ ತಾಲೂಕಾ ಬ್ಯಾಂಕ್ ಇರ್ಬೋದು, ನಮ್ಮ DCC ಬ್ಯಾಂಕ್ ಇರ್ಬೋದು, ನಮ್ಮ DSSK ಶುಗರ್ ಫ್ಯಾಕ್ಟರಿಗಳು ಇರ್ಬೋದು, ಎಲ್ಲ ಕೋಆಪರೇಟಿವ್ ಸಂಘಗಳು, ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಬಹಳಷ್ಟು ದೊಡ್ಡ ವಿಸ್ತಾರವಾದ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಮಯ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಒಂದು ಬೆನ್ನೆಲುಬಾಗಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಕೆಲಸ ನೀನು ಮಾಡಬೇಕು ಎಂಬ ನನಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ಸೊಸೈಟಿಗಳು ಕೂಡ ಯಾವುದೇ ಪಕ್ಷದಿಂದ ಎಲೆಕ್ಷನ್ ಆಗೋದಿಲ್ಲ. ಅದಕ್ಕೆ VSSM ಸೊಸೈಟಿ ಆಗಿರ್ಬೋದು, PNDL ಆಗಿರ್ಬೋದು, DCC ಬ್ಯಾಂಕ್ ಅಲ್ಲಿ ಇರ್ಬೋದು, ನಮ್ಮ ಈಗ ಎಲ್ಲ ಸೊಸೈಟಿಗಳು, ಪ್ರತಿಯೊಂದು ಸೊಸೈಟಿನಲ್ಲಿ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ನಮ್ಮ ಪಕ್ಷದ ಪ್ರತಿಯೊಬ್ಬ ಏನು ನಾಯಕರಿಗೆ ಒಂದು ಡೆವಲಪ್ ಮಾಡಬೇಕಾದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಇದೆ. ಇಡೀ ರಾಜ್ಯದಲ್ಲಿ ನಾವು ಓಡಾಡಿ
ಪಕ್ಷವನ್ನು ಸಂಘಟನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ತಾವೆಲ್ಲ ತಾವು ನಮ್ಮ ಹೀಗೆ ತಾನೇ ನಮ್ಮ ಹಿರಿಯರು ಮಾಜಿ ಮಂತ್ರಿಗಳಾದ ರಾಜಶೇಖರ ಪಾಟೀಲ್ ಅವರು ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ, ಚಂದ್ರಶೇಖರ್ ಪಾಟೀಲ್ ಅವರ ಆಶೀರ್ವಾದದಿಂದ, ಭೀಮರಾವ್ ಪಾಟೀಲ್ ಅವರ ಆಶೀರ್ವಾದದಿಂದ ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜನ, ಎಲ್ಲ ಹಿರಿಯರ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಂದ, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಕೂಡ ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆ ಓಡಾಡಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ. ಅದಕ್ಕೆ ಇವತ್ತಿನಿಂದ ನಾನು ಬಸವಕಲ್ಯಾಣದಲ್ಲಿ ಈ ಪುಣ್ಯಭೂಮಿಯಿಂದ ಇವತ್ತ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಹಸ್ತಾಂತರದಿಂದ ನಮ್ಮ ಈ ವೆಬ್ಸೈಟ್ ಕೂಡ ಅಭಿಮಾನಿಗಳಿಂದ ಕೊಡುಗೆ ಬಂದಂತ ಈ ವೆಬ್ಸೈಟ್ ಕೂಡ ಅವರ ಹಸ್ತಾಂತರದಿಂದ ನಾವು ಇವತ್ತು ಇನಾಗ್ರೇಷನ್ ಮಾಡಲಾಗಿದೆ. ಇದೇ ತರ ತಾವು ಕೂಡ ಸತ್ಯತ್ವವನ್ನು ಪಡ್ಕೊಂಡು ಬರುವಂತ ದಿನಗಳಲ್ಲಿ ನಾವು ವೆಬ್ಸೈಟ್ ಆಗಲಿ, ನಾವು ಹೆಂಗೆ ಡಿಸ್ಕೌಂಟ್ ಕೋಡ್ ಕೂಡ ಸತ್ಯತ್ವವನ್ನು ಯಾವ ತರ ಪಡ್ಕೋಬೇಕು, ಅದೇ ತರ ನಾನು ರಾಜ್ಯ ಅಧ್ಯಕ್ಷನಾದ್ಮೇಲೆ ಪ್ರತಿಯೊಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದೇನೆ. ನಾನು ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆಗಳು ಮಾಡಬೇಕಾಗಿದೆ. ಹೊಸ ಸತ್ಯತ್ವವನ್ನು, ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಕಾರ್ಯದರ್ಶಿಯನ್ನು ನಾವು ತಾಲೂಕುಗಳಲ್ಲೂ ಕೂಡ ಮಾಡಬೇಕಾಗಿದೆ, ಹೋಬಳಿ ಮಟ್ಟದಲ್ಲೂ ಕೂಡ ಮಾಡಬೇಕಾಗಿದೆ. ನಾವು ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷ ಬೆಳೆಸಬೇಕಾಗಿದೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾಗಲಿ, ರಾಜ್ಯ ನಾಯಕರು ಕೂಡ ನನ್ನ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದೇ ತರ ಈ ಜವಾಬ್ದಾರಿಯನ್ನು ಪ್ರಾಮಾಣಿಕದಿಂದ ನಾನು ನಿಭಾಯಿಸ್ತೇನೆ. ಯಾಕಂದ್ರೆ ತಾವೆಷ್ಟು ಜವಾಬ್ದಾರಿಗಳನ್ನು ನಾನು ಲಕ್ಕಿ ಮುಂಚೆನೆ ತರಬೇಕು. ಯಾಕಂದ್ರೆ ದೊಡ್ಡ ವೇಗದಿಂದಲೇ ನಂಗೆ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮೆಲ್ಲ ನನ್ನ ಏನು ಶ್ರಮ ಬಹಳಷ್ಟು ನನ್ನ ಚಾಣಕ್ಷತೆ ನೋಡಿ ತಾವು ಕೊಟ್ಟಿದ್ರಿ. ಇದೇ ತರ ನಾನು ಒಂದು ಕೆಲಸಗಳನ್ನು ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಇಡೀ ಕರ್ನಾಟಕದ ಈ ಮುಂದಿನ ವರ್ಷ ಅಂದ್ರೆ ಜೂನ್ 8ನೇ ತಾರೀಕು. ಯಾಕಂದ್ರೆ 8ನೇ ತಾರೀಕು ಹೇಳಿದೆ ಅಂದ್ರೆ ಇಡೀ ರಾಷ್ಟ್ರದಲ್ಲೇ ಸಹಕಾರ ಕ್ಷೇತ್ರ ಏನಾದ್ರು ಹುಟ್ಟಿದ್ರೆ ಅದು ಕರ್ನಾಟಕದಲ್ಲಿ ಅಂದಿನ ಧಾರವಾಡ ಜಿಲ್ಲೆಯ ಗದಗ ತಾಲೂಕಿನಲ್ಲಿ ಒಂದು ಕುಂಕು ಗ್ರಾಮದಲ್ಲಿ ಒಂದು SS ಪಾಟೀಲ್ ಅಂತ ಒಂದು ಈ ಸಹಕಾರ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಕೂಡ ಕಡಗಿನಾಲಲ್ಲಿ ನಮ್ದು ಏನು ಹುಟ್ಟಿದೆ ಈ ಸಹಕಾರ ಕ್ಷೇತ್ರ, ಅವತ್ತಿನ ನಮ್ಮ ಕಾಂಗ್ರೆಸ್ ಪಕ್ಷದ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಸಹಕಾರ ಕ್ಷೇತ್ರಕ್ಕೆ ಒಳ್ಳೆ ಚಳವಳಿ ಒಂದು ಮುಖಾಂತರ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇದು ಒಂದು ಮಾದರಿ ಆಗಬೇಕು. ಯಾಕಂದ್ರೆ ಹಾಲು ಒಕ್ಕೂಟ ಕ್ಷೇತ್ರ ಕೂಡ ಇರಬಹುದು, ಪ್ರತಿ ಒಕ್ಕೂಟಗಳು ಕೂಡ